ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂ.ಎಸ್. ಅನಂತನಾರಾಯಣ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ಪುರುಷನೊರ್ವಂಗೆ ನಾರಿಯರುಂಟು, ಫಲಬರಿ ಧರೆಯೊಳ್ ಅಂಗನಗೆ ಪತಿಯೊರ್ವನೇ ಗತಿಯೆಂಬ ಪರಿಬಿಡಿಯನರುಹಿಸುವೊಡೆ ಆವಿರುವರಲ್ಲದೊರುವರು ಇಲ್ಲ ಮಿಂದು ಬರಿದೆ. ಸರಸಿಯೊಳಗಣ ಪದ್ಮಿನಿಯನೆ ದೂಷಿಸಬೇಡ, ಪರಮ ಪಾವನೆಯೆಂದು ಶಿವನುತ್ತಮಾಂಗದೊಳ್ ಧರಿಸಿದನನಲ್ ಪತಿವ್ರತೆಯಲ್ಲದಿಗಳೇ ಬೇಳೆಂದು ರುಕ್ಮಿಣಿ ನುಡಿದಳು. ಪತಿಯ ವ್ಯಂಗ್ಯದ ಮಾತಿಗೆ ಸರಿಯಾದ ಉತ್ತರವನ್ನೇ ನೀಡುತ್ತಿದ್ದಾಳೆ ರುಕ್ಮಿಣಿ. ಆಕೆ ಹೇಳುತ್ತಿದ್ದಾಳೆ, ಒಬ್ಬ ಪುರುಷನಿಗೆ ಹಲವರು ಪತ್ನಿಯರುಂಟು, ಆದರೆ ಒಂದು ಹೆಣ್ಣಿಗೆ ಒಬ್ಬನೇ ಗಂಡ ಎನ್ನುವುದಕ್ಕೆ ನಾವಿಬ್ಬರೇ ಉದಾಹರಣೆ ಅಲ್ಲವೇ ಸ್ವಾಮಿ? ಈ ಸರೋವರದಲ್ಲಿರುವ ಪದ್ಮಿನಿಯನ್ನು ನೀನು ದೂಷಿಸಬೇಡ. ಇವಳು ಪರಮಪಾವನೆ ಎಂದು ಶಿವನೇ ತಲೆಯಲ್ಲಿ ಧರಿಸಿರುವನೆಂದ ಮೇಲೆ ಇವಳು ಪತಿವ್ರತೆಯೇ ಹೌದು ಎಂದು ರುಕ್ಮಿಣಿ ಹೇಳುತ್ತಿದ್ದಾಳೆ. ನರಕಾಂತಕ್ಕೆ ಬಳಿಕ ರುಕ್ಮಿಣಿಯ ಮಾತಿಂಗೆ ನರಕಾಂತಕಂ ಮೆಚ್ಚಿ ನಸುನಗುತೆ ನಿಂದು ವಾನರಕಾಂತಕೇತನಾಗ್ರಜನೊಳ್ ಸರಸವಾಡುತ್ತ ಒಲವಿಂದೆ ಪಾಳಯವನು. ಸರದ ಸುತ್ತಣ ತೀರದೊಳ್ ಬಿಡಿಸಿ ಸುಭಟ ಪ್ರಸರದ ಸುಯ್ದಾನದಿಂದಿರ್ದನೆಲ್ದು ಪರಿವಾಸರದ ಸೂರ್ಯೋದಯದೊಳ್ ಅಲ್ಲಿಂದೆಯಾದವರ ದಂಡು ನಡೆದುದು ಪಥದೊಳ್. ಜನಮೇಜಯ ಮಹಾರಾಜ ಕೇಳು, ರುಕ್ಮಿಣಿಯ ಮಾತಿಗೆ ಶ್ರೀಕೃಷ್ಣ ನಸುನಗುತ್ತಾ ನಂತರ ಭೀಮಸೇನನ ಕಡೆಗೆ ತಿರುಗಿ ಮಾತನಾಡುತ್ತಿದ್ದಾನೆ. ನಮ್ಮ ಕವಿ ಲಕ್ಷ್ಮೀಶ ಭೀಮಸೇನನನ್ನು ನೋಡಿ ಪರಿಚಯಿಸುವುದು ವಾನರಕಾಂತ ಕೇತನಾಗ್ರಜ. ವಾನರಕಾಂತ ಆಂಜನೇಯ, ಅವನನ್ನು ಕೇತನವಾಗಿ ಉಳ್ಳವನು ಅರ್ಜುನ, ಅವನ ಅಗ್ರಜ ಭೀಮಸೇನ. ವಾನರಕಾಂತ ಕೇತನಾಗ್ರಜ ಎಂದು ಭೀಮಸೇನನನ್ನು ಪರಿಚಯಿಸುತ್ತಿದ್ದಾನೆ. ಅವನೊಡನೆ ತಮಾಷೆಯಾಗಿ ಮಾತನಾಡುತ್ತಾ ಪಾಳೆಯವನ್ನು ಪ್ರವೇಶಿಸಿದ್ದಾನೆ. ಆ ರಾತ್ರಿ ಅಲ್ಲಿ ಬೀಡು ಬಿಟ್ಟು ಅವರೆಲ್ಲರೂ ರಾತ್ರಿಯನ್ನು ಕಳೆದಿದ್ದಾರೆ. ಮರುದಿನ ಸೂರ್ಯೋದಯವಾದ ಮೇಲೆ ಅಲ್ಲಿಂದ ಪ್ರಯಾಣವನ್ನು ಕೈಗೊಂಡಿದ್ದಾರೆ. ಆ ಮಾಧವಂ ಪಯಣಗತಿಯಿಂದೆ ಗಜಪುರದ ಸೀಮೆಗೈ ತಂದು ಗಂಗಾ ನದಿಯ ತೀರದೊಳ್ ಭೀಮನಂ ಸುಯ್ದಾನಗಿರಿಸಿ ಯಾದವ ಕಟಕ ಸಾಗರವನಲ್ಲಿ ಬಿಡಿಸಿ ಭೂಮೀಶ ದರ್ಶನೋತ್ಸವಕ್ಕೆ ವಿಜಯಂಗೈದನ ಮಧ್ಯ ಮಾರ್ಗದೊಳ್ ಭೂಮೀಶ
ದರ್ಶನೋತ್ಸವಕ್ಕೆ ವಿಜಯಂಗೈದನ ಮಧ್ಯ ಮಾರ್ಗದೊಳ್ ಕಂಡುದು ಮಹಾಜನಂ ತಾಮರಸನೇತ್ರನಂ ತಮ ತಮಗೆ ನುತಿಸಿದ ನಿಗಮಾಗಮೋಕ್ತಿಯಿಂದೇ ಹೀಗೆ ಪ್ರಯಾಣ ಮಾಡುತ್ತಾ ಹಸ್ತಿನಾಪುರದ ಸಮೀಪಕ್ಕೆ ಬಂದಾಗ ಗಂಗಾ ನದಿ ತೀರದಲ್ಲಿ ಯಾದವರೆಲ್ಲರನ್ನೂ ಭೀಮಸೇನನೊಡನೆ ನಿಲ್ಲಿಸಿ ಧರ್ಮರಾಜನ ದರ್ಶನಕ್ಕಾಗಿ ತಾನೊಬ್ಬನೇ ಶ್ರೀಕೃಷ್ಣ ಹೊರಟಿದ್ದಾನೆ. ಮಾರ್ಗದಲ್ಲಿ ಪರಮಾತ್ಮನನ್ನು ಕಂಡ ಜನರೆಲ್ಲರೂ ತಲೆಬಾಗಿ ನಮಿಸಿ ಸ್ತೋತ್ರ ಮಾಡುತ್ತಿದ್ದಾರೆ. ಶ್ರುತಿ ಧರ್ಮಶಾಸ್ತ್ರಾಗಮ ಸ್ಮೃತಿ ವಿಚಾರದಿ ಗತಿಗೆಟ್ಟ ಬ್ರಹ್ಮಹತ್ಯಾದಿಪಾತಕಗೆ ನಿಷ್ಕೃತಿ ತವ ಸ್ಮರಣ ಮಾತ್ರದೊಳಪ್ಪುದೆಂದೊಡೆ ಆಶ್ರಮನಾಲ್ಕರೊಳ್ ಮಾಡಿದ ವ್ರತದಾನ ಜಪ ತಪಸ್ವಾಧ್ಯಾಯ ಪೂಜೆ ಸತ್ಕೃತು ಸಮಾಧಿಗಳೆಮಗೆ ನಿನ್ನ ನಿಖಿಸಲ್ ಅನುಷ್ಠಿತ ಮಾದುವೆಂಬುದೇ ದುತಿಯ ನಿನಗೆಂದು ಹರಿಯಂ ಪೊಗಳ್ದರ ಪಾರ್ವರು. ಶ್ರೀಕೃಷ್ಣ ಪರಮಾತ್ಮನನ್ನು ಭಕ್ತಿಯಿಂದ ಸ್ತೋತ್ರ ಮಾಡುತ್ತಿದ್ದಾರೆ. ದಾರಿಯಲ್ಲಿ ನಿಂತ ಜನ ವೇದಧರ್ಮ ಬಾಹಿರರಾದ ಮಹಾಪಾತಕವನ್ನು ಮಾಡಿದ ಜನರೆಲ್ಲರೂ ನಿಮ್ಮ ನಾಮಸ್ಮರಣೆಯಿಂದ ಪುನೀತರಾಗುತ್ತಾರೆ. ವ್ರತ ದಾನ ಜಪ ತಪಸ್ಸು ಸ್ವಾಧ್ಯಾಯ ಪೂಜೆ ಯಜ್ಞ ಯಾಗಾದಿಗಳು ಸಮಾಧಿಗಳನ್ನು ಮಾಡಿದವರ ಫಲವೆಲ್ಲ ನಿನ್ನ ದರ್ಶನದಿಂದಲೇ ಉಂಟಾಗುತ್ತದೆ ಎಂದು ಶ್ರೀಹರಿಯನ್ನು ಹೊಗಳುತ್ತಿದ್ದಾರೆ. ಕಾಣಿಕೆಯ ನಿತ್ಯರಗಿ ಕಂಡುದು ಸಕಲ ಜನಶ್ರೇಣಿ ತಮ ತಮಗೆ ಮುಗಿದತ್ತಿದರ್ನೊಸಲೆಡೆಗೆ ಪಾಣಿಗಳ ನಾಪಥದೊಳ್ ವರುವನರ್ತಕಿ ಬಂದು ನಾನಾ ಪ್ರಕಾರದಿಂದೇ ವೇಣು ವೀಣಾದಿ ಸಂಗೀತವಾದ್ಯಶ್ರುತಿಯ ಕೇಣಿಗೊಂಡು ಉರುಪು ತಿರುಪಿನಭಿನವ ಕಳಾ ಸಪ್ರಮಾಣದ ಸುನೃತ್ತದಿ ಮೆಚ್ಚಿಸಿದಳು ಅಚ್ಯುತನನು ಅಚ್ಚರಿಯಚ್ಚರಿಯನೇ. ಹಸ್ತಿನಾಪುರದ ಜನರೆಲ್ಲರೂ ಶ್ರೀಕೃಷ್ಣನಿಗೆ ಕಾಣಿಕೆಯನ್ನಿತ್ತು ನಮಸ್ಕರಿಸುತ್ತಿದ್ದಾರೆ. ಎಲ್ಲರೂ ಕೈಮುಗಿಯುತ್ತಿದ್ದಾರೆ. ದಾರಿಯಲ್ಲೊಬ್ಬ ನರ್ತಕಿ ಬಂದು ಕೊಳಲು ವೀಣೆ ಮೊದಲಾದ ವಾದ್ಯಗಳ ವಾದನಗಳೊಡನೆ ಉರುಪು ತಿರುಪುಗಳೊಡನೆ ಅಭಿನಯ ಸಹಿತವಾಗಿ ನೃತ್ಯವನ್ನು ಮಾಡಿದ್ದಾಳೆ. ಅವಳ ನೃತ್ಯ ನೈಪುಣ್ಯಕ್ಕೆ ಅಪ್ಸರೆಯರು ಆಶ್ಚರ್ಯಪಡುತ್ತಿದ್ದಾರಂತೆ. ನಾಗನಗರಿಯ ನಗಧರಂ ಪೊಕ್ಕು ನಾಗನಗರಿಯ ನಗಧರಂ ಪೊಕ್ಕು ಬರುತ್ತಿದ್ದ ನಾಗನಗರಿಪು ಮುಖ್ಯರೈದೆ ಸಾಸಿರ ಪಡೆಯ ನಾಗನಗರಿಯಾಂಕತಲ್ಪದವನಿವನೆಂದು ಗಗನದೊಳ್ ಕೈವಾರಿಸೆ ಬಾಗಿಲಂ ಸಾರ್ದು ತಮ ತಮಗೆ ಕಾಮಿನಿಯರಿಂ ಬಾಗಿಲಂ ಸಾರ್ದು ತಮ ತಮಗೆ ಕಾಮಿನಿಯರಿಂ ಬಾಗಿಲಂ ಬಿಸುವ
ಅರ್ಮಡಿಗಳ ಶಿರಂಗಳಿಂಬಾಗಿ ಲಕ್ಷ್ಮೀಪತಿಗೆ ವಂದಿಸಿದರೊಲವಿಂದೆ ರಾಜಮಾರ್ಗಾಂತರದೊಳು ಹಸ್ತಿನಾವತಿಯನ್ನು ಶ್ರೀಕೃಷ್ಣನು ಪ್ರವೇಶಿಸಿ ಬರುತ್ತಿರಲು ಈತ ಆದಿಶೇಷನ ಮೇಲೆ ಮಲಗಿರುವ ಮಹಾವಿಷ್ಣು ಎಂದು ಇಂದ್ರಾದಿ ದೇವತೆಗಳು ಆಕಾಶದಲ್ಲಿ ಹೊಗಳುತ್ತಿದ್ದಾರೆ. ಆ ನಗರದ ಗೃಹಿಣಿಯರು ಬಾಗಿಲಿಗೆ ಬಂದು ಹೂಮುಡಿಗಳನ್ನುಳ್ಳ ತಮ್ಮ ತಲೆಗಳನ್ನು ಬಾಗಿಸಿ ವಂದಿಸುತ್ತಿದ್ದಾರೆ. ರಾಜಮಾರ್ಗದ ಕೆಲ ಬಲದ ಗೋಪುರದೊಳಿದ್ದ ರಾಜವದನೆಯರು ಅಗುರು ಚಂದನ ಸುಧೂಪನಿ ರಾಜನ ಫಲಾಳಿತಾಂಬೂಲ ಬಹುವಿಧ ಕುಸುಮಲಾಜ ದೂರ್ವಾಕ್ಷತೆಗಳ ರಾಜಿಗಳ ನಡವಡಿಸೆ ಮಣಿತೋರಣ ಪ್ರಭೆ ವಿರಾಜಿಸುವ ಧರ್ಮ ಸುತನರಮನೆಯ ಬಾಗಿಲ್ಗೆ ರಾಜೀವಲೋಚನಂಬರೇ ಕೇಳ್ತು ಭೂವರ ನಿಧಿರ್ಗೊಂಡನು ಉತ್ಸವದೊಳು ರಾಜಮಾರ್ಗದ ಅಕ್ಕಪಕ್ಕಗಳಲ್ಲಿದ್ದ ಗೃಹಗಳಲ್ಲಿದ್ದ ಜನ ಶ್ರೀಕೃಷ್ಣನನ್ನು ಸ್ವಾಗತಿಸಲೆಂದು ಮನೆಯೊಡತಿಯರು ಅಗರು ಚಂದನ ಧೂಪ ನೀರಾಜನ ಫಲ ಪುಷ್ಪ ಇತ್ಯಾದಿಗಳನ್ನು ಸಿದ್ಧಪಡಿಸಿ ಕೃಷ್ಣನನ್ನು ಸ್ವಾಗತಿಸಿ ವಂದಿಸುತ್ತಿದ್ದಾರೆ. ಮಣಿತೋರಣದ ಬೆಳಕು ವಿರಾಜಿಸುವ ಅರಮನೆಯ ಬಾಗಿಲಿಗೆ ಕಮಲದಳ ನಯನನಾದ ಶ್ರೀಕೃಷ್ಣನು ಬರಲು ಯುಧಿಷ್ಠಿರನು ಬಂದು ಬಹಳ ಸಂತೋಷದಿಂದ ಎದುರುಗೊಳ್ಳುತ್ತಿದ್ದಾನೆ. ಧರ್ಮಸುತನಂ ಕಂಡು ನಗುತೆ ಮುರರಿಪುಹೇ ಮರಿಮಿತವರೂಥದಿಂದಿಳಿದು ದೃಪವರ ನಡಿಗೆ ನಿರ್ಮಲ ಕಿರೀಟಮಂ ಚಾಚುತಿರೆ ತೊಲಗಿ ಹರಿಯಂಘ್ರಿಗೆ ಅರಸಂ ನಮಿಸಲು ಪೆರ್ಮೆಯಿಂ ತೆಗೆದು ಬಿಗಿಯಲಪ್ಪಲವನೀಶ್ವರಂ ಪೆರ್ಮೆಯಿಂ ತೆಗೆದು ಬಿಗಿಯಪ್ಪಲವನೀಶ್ವರಂ ನಿರ್ಮಾಯನಂ ಮಗುಳ ತಕ್ಕೈಸಲಾಗಳ್ ನಿರ್ಮಾಯನಂ ಮಗುಳ ತಕ್ಕೈಸಲಾಗಳ್ ಅಮರರ್ಮಹೀಪಾಲಕನ ಪೂರ್ವಕೃತ ಪುಣ್ಯಮಂ ಬಣ್ಣಿಸಿದರಂ ಬರದೊಳು ರಾಜಮಾರ್ಗದಲ್ಲಿ ಬರುತ್ತಿರುವ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಅರಳು ದೂರ್ವಾಕ್ಷತೆ ಹೂವುಗಳನ್ನು ಎರಚುತ್ತಿದ್ದಾರೆ ಹಸ್ತಿನಾಪುರದ ಜನ. ಧೂಪ ಅಗರು ಚಂದನಗಳನ್ನು ಬಳಿಯುತ್ತಿದ್ದಾರೆ, ಫಲತಾಂಬೂಲಗಳನ್ನು ಸಮರ್ಪಿಸುತ್ತಿದ್ದಾರೆ. ಹೀಗೆ ಧರ್ಮರಾಜನ ಅರಮನೆಯವರೆಗೆ ಕೃಷ್ಣ ಬಂದ ಸುದ್ದಿ ಒಳಗಿದ್ದ ಧರ್ಮರಾಜನಿಗೆ ತಿಳಿಯಿತು. ಕೂಡಲೇ ಧರ್ಮರಾಜ ತಮ್ಮಂದಿರೊಡನೆ ಕೃಷ್ಣನ ಸ್ವಾಗತಕ್ಕಾಗಿ ಅರಮನೆಯ ಬಾಗಿಲಿಗೆ ಬಂದಿದ್ದಾನೆ. ಚಿನ್ನದ ರಥದಿಂದ ಕೆಳಗಿಳಿದ ಮುರಾರಿ ಧರ್ಮರಾಜನ ಪಾದಗಳಿಗೆ ತನ್ನ ಕಿರೀಟ ಶೋಭಿತ ತಲೆಯನ್ನು ಚಾಚಲು ಅದಕ್ಕೆ ಅವಕಾಶ ಕೊಡದೆ ಧರ್ಮರಾಜನ ನಿಮಿಸಲು ಪರಸ್ಪರ ಇಬ್ಬರು ಧರ್ಮರಾಜನ ಭಾಗ್ಯವನ್ನು ಕೊಂಡಾಡುತ್ತಿದ್ದಾರೆ. ಕೊಂದೇ ಮುದದಿ ಯೌನಿಗಳನ್ನು ಪದ ಕಮಲ ಕೆರಗಿ ದ್ರೌಭರನೊಲವಿಂದೆ ಕಾಣಿಕೊಂಡು ಪದುಳಮಂ ಸುಖ ಗೋಷ್ಣಿಗಿಂ ಕುಳಿತ ಬಳಿಕ ಪದುಳಮಂ
ಕೇಳು ಗೋಷ್ಠಿಯಿಂ ಕೊಳ್ಳಿದ್ದು ಬಳಿಕ ದೃಪನು ತಂದನು. ನಂತರ ಶ್ರೀಕೃಷ್ಣ ಪರಮಾತ್ಮ ಧೃತರಾಷ್ಟ್ರ, ಗಾಂಧಾರಿ, ವಿದುರ, ಕೃಪ, ಕುಂತಿ ಇತ್ಯಾದಿಯರಿಗೆ ನಮಸ್ಕಾರವನ್ನು ಮಾಡಿದನಂತೆ. ನೋಡಿ, ದುರ್ಯೋಧನನ ಇದು ಉಳಿದವರು ಈ 4 ಮಾತ್ರವೇ. ಧೃತರಾಷ್ಟ್ರ, ಗಾಂಧಾರಿ, ವಿದುರ, ಕೃಪ ಅವರೂ ಈಗ ಪಾಂಡವರತ್ತ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾನೆ ಪರಮಾತ್ಮ. ಅರ್ಜುನ, ನಕುಲ ಸಹದೇವ, ಕರ್ಣನ ಮಗ ವೃಷಕೇತು ಮೊದಲಾದವರು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದರೆ ಆಲಿಂಗಿಸಿ ಆಶೀರ್ವದಿಸಿದ್ದಾನೆ. ದ್ರೌಪದಿ, ಸುಭದ್ರೆಯರನ್ನು ಕಂಡು ಯೋಗಕ್ಷೇಮವನ್ನು ವಿಚಾರಿಸಿ ಕುಳಿತಿದ್ದಾನೆ ಕೃಷ್ಣ. ಆಗ ಧರ್ಮರಾಜ, ದೇವಕಿ ದೇವಿ ಮೊದಲಾದವರ್ಗೆ ವಸುದೇವ ಕಲಧರ ಮನ್ಮತಾಧಿಗಳಿಗೆ ಅಖಿಲ ರಾಣಿ ವಾಸ ಕೈ ಜಪದುಳಮೇ ಭೀಮಸೇನನೇ ಗೈದನು ಆರುಂಬಾರದೆ ನೀವೆ ಚಿತ್ತೈಸಿದಿರಿ. ಇದೇನೆನೆ ಸಮಸ್ತ ಪ್ರಜಾವಿಭವದಿಂದ ಮಾರುತಿ ಸಹಿತ ಬಂದು ಗಂಗಾವರ ನದಿ ತೀರದೊಳ್ಬಿಟ್ಟುದು ಮಕಟಕಂ ನೋಳ್ಪೊಡೇಳೆಂದನು. ಈಗ ಧರ್ಮರಾಜ ಶ್ರೀಕೃಷ್ಣನನ್ನು ಕುರಿತು, ಸ್ವಾಮಿ, ಯಾದವರೆಲ್ಲರೂ ಕುಶಲಿಗಳು ತಾನೆ? ನಿಮ್ಮನ್ನು ಕರೆತರಲು ಬಂದ ಭೀಮಸೇನಲ್ಲಿ ನೀವೊಬ್ಬರೇ ಬರುತ್ತಿದ್ದೀರಲ್ಲ, ಏಕೆ ಎಂದು ಪ್ರಶ್ನಿಸಿದಾಗ ನಗುತ್ತ ಶ್ರೀಕೃಷ್ಣ, ಎಲ್ಲರೊಡನೆ ಬಂದಿದ್ದೇನೆ. ಭೀಮಸೇನನೊಡನೆ ಅವರೆಲ್ಲರೂ ಗಂಗಾ ತೀರದಲ್ಲಿದ್ದಾರೆ, ಹೋಗಿ ನೋಡೋಣ ಬನ್ನಿ ಎಂದು ಹೇಳುತ್ತಾನೆ. ಎಂದು ಹರಿ ನುಡಿಯಲ್ ಅರ್ಜುನನ ಮೊಗ ನೋಡಿ ನಾವಿಂದು ಧನ್ಯರು ಭಕ್ತರೆಡಗಿ ದಯಾನ್ನವಂ ಬಂದು ದಚ್ಚರಿಯಲ ಬಾಂಧವರ ದರ್ಶನಂ ನಮಗೆ ಕೌತುಕಮಪ್ಪುದು ಮಂದಿಯಂ ಕರೆಸು ನಡೆ ನಗರಿ ಗುಡಿ ತೋರಣಗಳಿಲ್ದ ಮೆರೆಯಲಿ ಬರಲಿ ಸಿಂಗರದ ಬಾಲಕಿಯರು ಅಂತಣಗಳಂ ಪಿಡಿಯಲರಸಿಯರ್ಪೊರ ಮಡಲಿ ತೃಪನೆದ್ದನು. ಶ್ರೀಕೃಷ್ಣನ ಮಾತನ್ನು ಕೇಳಿ ಧರ್ಮರಾಜ ಅರ್ಜುನನ ಮುಖವನ್ನು ನೋಡುತ್ತಾ, ಇಂದು ನಾವು ಧನ್ಯರು. ದಯಾಸಮುದ್ರನಾದ ಭಗವಂತನು ಭಕ್ತರ ಬಳಿಗೆ ಬಂದುದು ಆಶ್ಚರ್ಯವಲ್ಲವೇ? ಬಾಂಧವರ ದರ್ಶನವು ನಮಗೆ ಸಂತೋಷದಾಯಕವು, ಕೌತುಕ ಎನ್ನುತ್ತಾನೆ. ಕುಮಾರವ್ಯಾಸ ಇನ್ನೊಂದು ಪ್ರಸಂಗದಲ್ಲಿ ಬಂಧುಗಳ ದರ್ಶನ ಫಲವಲ ಸಂಸಾರ ತರುವಿಂಗೆ ಎಂದರೆ, ಲಕ್ಷ್ಮೀಶ ಬಾಂಧವರ ದರ್ಶನವು ನಮಗೆ ಕೌತುಕವಪ್ಪುದು ಎಂದು ಹೇಳುತ್ತಿದ್ದಾನೆ. ಜನರನ್ನು ಕರೆಸು, ಊರು ತೋರಣ ಬಾವುಟಗಳಿಂದ ಸಿಂಗರಗೊಳ್ಳಲಿ, ಸುಂದರ ತರುಣಿಯರು ಅಂದಣಗಳನ್ನು ಹಿಡಿಯಲಿ, ಎಲ್ಲರೂ ಜೊತೆಗೆ ಬರಲಿ, ಜನರು ಹೊರಳಲಿ, ಅರಸೇರು ಹೊರಳಲಿ ಎಂದು ಅಪ್ಪಣೆ ಮಾಡುತ್ತಿದ್ದಾನೆ ಧರ್ಮರಾಜ. ಬಳಿಕ ನೃಪನಾಜ್ಞೆಯಿಂದ ಆಹಸ್ತಿನಾಪತಿಯ ಪೊಳಲನುರೆ ಸಿಂಗರಿಸೆ ಮೊಳಗಿದುದು ಕೂಡೆ ಮಂಗಳವಾದ್ಯ ಸಂಕುಲಂ ನೆರೆದುದು ಸಕಲ ಪೌರಜನ ಅಲಂಕಾರದಿಂದೇ ಪೊಳೆವ ಮಣಿಭೂಷಣದ ಪೆಣ್ಗಳು ಇಟ್ಟ
ತಳತಂತ್ರಮೈತೆ ಸಂದಣಿಸಿದುದು ಪಾಠಕದ ಕಳಕಳದ ನೃತ್ಯ ಗೀತಂಗಳ ವಿಲಾಸದಿಂದ ಇದಿರ್ಗೊಳಲ್ಪರಮಟರು. ಧರ್ಮರಾಜನ ಆಜ್ಞೆಯಂತೆ ಹಸ್ತಿನಪುರಿ ಸಿಂಗರಿಸಲ್ಪಟ್ಟಿದೆ. ಮಂಗಳವಾದ್ಯಗಳು ಮೊಳಗುತ್ತಿವೆ. ಸರ್ವಾಲಂಕಾರಭೂಷಿತರಾದ ನರನಾರಿಯರು ವಿಲಾಸದಿಂದ ಸ್ವಾಗತಕ್ಕಾಗಿ ಹೊರಟಿದ್ದಾರೆ. ಪಾಠಕರು ನೃತ್ಯ ಗೀತೆಗಳಿಂದ ಬಂದವರನ್ನು ಎದುರುಗೊಳ್ಳಲು ಸಿದ್ಧರಾಗಿ ಬರುತ್ತಿದ್ದಾರೆ. ಉತ್ಸವದೊಂದಧ್ವರಹಯಂ ಮುಂದೆ ನಡೆಯೇ ಭೀಭತ್ಸು ಮೊದಲಾದನುಜರೆಡದೊಳಡಿಯಿಡೆ ಭಕ್ತವತ್ಸಲಂ ಬಲದ ಭಾಗದಿ ಬರಲ್ ಪಿಂತ ಮುನಿ ನಿಕರಮೈ ತರೆ ಮುದದೊಳು ಸಚ್ಚಿಕತಮಯ ವಿರಾಜಿತ ವಿಮಲ ನಿರ್ಜರ ಸರಿತ್ ಸಮೀಪದೊಳ್ ಯಶವಯಾದವರ ಪಾಳಯವನುತ್ಸುಕದೊಳು ಅವನೀಶ್ವರಂ ಸಾರ್ಧನ್ ಅಂಬೋಧಿಯನಂಬೋಧಿ ಬೆರೆಸಿದಂತೆ. ಸ್ವಾಗತಿಸಲು ಹೊರಟ ಉತ್ಸವದಲ್ಲಿ ಯಜ್ಞಾಶ್ವವನ್ನು ಮುಂದಿಟ್ಟುಕೊಂಡು ಧರ್ಮರಾಜ ಹೊರಟಿದ್ದಾನಂತೆ. ಎಡಬಲಗಳಲ್ಲಿ ಅರ್ಜುನ ಕೃಷ್ಣಾದಿಗಳು ಮುನಿಗಳು ನಡೆದು ಬರುತ್ತಿದ್ದಾರೆ. ಸಮುದ್ರದೋಪಾದಿಯ ಈ ಜನರೆಲ್ಲರೂ ಗಂಗಾ ನದಿಯ ತೀರಕ್ಕೆ ಬಂದಿದ್ದಾರೆ. ದೇವಕಿ ಯಶೋಧ ರೋಹಿಣಿಯರ್ಗೆ ಪಾಂಡವರ ಭೂವರಾರ್ಜುನ ಕುಂತಿಯರ್ಗೆ ಅಖಿಲ ಯಾದವರ ಭಾವಿಸಿದರು. ಉಳಿದವರಿಗಾಲಿಂಗನೆಗಳಾದವು ಅನ್ಯೋನ್ಯಮವರವರ್ಗೆ. ಆವಾಯುಜಂ ಕಂಡನರಸನಂ ರುಕ್ಮಿಣೀ ದೇವಿ ಮೊದಲಾದರಂ ದ್ರೌಪದಿ ಸುಭದ್ರಯರ್ಥಾವಪ್ಪಿದರ್ ಪ್ರಭಾವತಿ ಹರಿಯ ರಾಣಿಯರ್ಗೆರಗಿ ಕಾಡಿಗೆ ಕೊಟ್ಟಳು. ದೇವಕಿ ರೋಹಿಣಿ ಯಶೋದೆಯರಿಗೆ ಪಾಂಡವರು, ಧರ್ಮಜ, ಕುಂತಿ, ಅರ್ಜುನರಿಗೆ ಯಾದವರು ಪರಸ್ಪರ ನಮಸ್ಕರಿಸಿ ಗೌರವಿಸಿದ್ದಾರೆ. ಉಳಿದವರು ಅನ್ಯೋನ್ಯ ಆಲಿಂಗನ ಮಾಡಿದರು. ಭೀಮನು ಅಣ್ಣ ತಮ್ಮಂದಿರನ್ನು ನೋಡಿದ್ದಾನೆ. ರುಕ್ಮಿಣೀದೇವಿ ಮೊದಲಾದವರನ್ನು ದ್ರೌಪದಿ ಸುಭದ್ರೆಯರೂ ಒಪ್ಪಿಕೊಂಡಿದ್ದಾರೆ. ಪ್ರಭಾವತಿಯು ಶ್ರೀಕೃಷ್ಣನ ರಾಣಿಯರಿಗೆ ನಮಸ್ಕರಿಸಿ ಕಾಣಿಕೆಯನ್ನು ಕೊಡುತ್ತಿದ್ದಾಳೆ. ಮೂಡು ಬೆಳನಗೆ ಗೂಡಿ ದ್ರಪದನಂದನೆಯ ಮಗನೋಡಿ ನೀನೆ ಚದುರೆ ಲೋಕದೊಳ್ ಕೃಷ್ಣನಂ ಷೋಡಶ ಸಹಸ್ರನಾರಿಯಲೈದನರಿಯರು ಆತನ ನೊಲಿಸಿಕೊಂಡೆ ನಿನ್ನ ಗಾಡಿಗಿದು ಪೊಸತೆ ಗಂಡರೈವರಂ ಮರುಳು ಮಾಡುವ ಮಹಾಪತಿವ್ರತೆ ನಿನ್ನೊಳಾವು ಮಾತಾಡಲಂಜುವೆವು ಎಂತು ಸತ್ಯಭಾಮಾದೇವಿ ನುಡಿಯಲ್ ಅವಳಿಂದೆಂದಳು. ಹೆಂಗಸರು ಪರಸ್ಪರ ಸೇರಿದಾಗಿನ ಮಾತಿನ ವರಸೆಯೇ ಹಾಗೆ. ಸತ್ಯಭಾಮಾದೇವಿ
ದ್ರೌಪದಿಯನ್ನು ಕುರಿತು ತಮಾಷೆಯಾಗಿ, ನಿನ್ನಂಥ ಚದುರೆ ಲೋಕದಲ್ಲಿ ಉಂಟೆ? 16,000 ರಾಣಿಯರು ಅರಿಯಲಾಗದ ಶ್ರೀಕೃಷ್ಣನನ್ನು ವಶವರ್ತಿಯಾಗಿಸಿಕೊಂಡಿದ್ದೀಯೇ ನೀನು. ನಿನ್ನ ಚೆಲುವಿಗೆ 5 ಪದಿಗಳು ಮರುಳಾಗಿದ್ದಾರೆ. ಅಂತಹ ಮಹಾಪತಿವ್ರತೆಯಾದ ನಿನ್ನೊಂದಿಗೆ ಮಾತನಾಡಲು ಅಳುಕುತ್ತೇನೆ ಎಂದು ಕಟಕಿಯಾಡುತ್ತಿದ್ದಾಳೆ. ಕಾರುಣ್ಯ ನಿಧಿಯನೊಲಿಸಿಕೊಳ್ಳದಿರ್ದೊಡೆ ವಿಚಾರಿಸುವರುಂಟೆ ಎನ್ನಭಿಮಾನ ಕಾನಿಯಂ. ಕಾರುಣ್ಯ ನಿಧಿಯನ್ ಆನೊಲಿಸಿಕೊಳ್ಳದಿದ್ದೊಡೆ ವಿಚಾರಿಸುವರುಂಟೆ ಎಂದಭಿಮಾನ ಹಾನಿಯಂ. ಕೌರವನ ಸಭೆಯೊಳ್ ಉಳಿದವರಿದ್ದೊಡೇನಾಯ್ತು, ಕೃಷ್ಣನೇ ಪಾಲಿಸಿದನು. ಪಾರಿಜಾತದ ನೋಂಪಿಗೆಂದು ನಿಜ ರಮಣನಂ ನಾರದ ಮುನಿಗೆ ಕೊಟ್ಟ ಬಳಿಕ ಒಡೆಯರುಂಟೆ ನಿನಗೆ ಈ ರುಕ್ಮಿಣೀಧವನು ಅನಾಥರ್ಯನಾಥನು. ಈ ರುಕ್ಮಿಣೀಧವನು ಅನಾಥರ್ಯನಾಥನೆಂಬುದು ಪುಸಿಯೆ ಪೇಳೆಂದಳು. ಸತ್ಯಭಾಮೆಯ ಕಟಕಿಯ ನುಡಿಗೆ ಉತ್ತರವಾಗಿ ದ್ರೌಪದಿ ಹೇಳುತ್ತಿದ್ದಾಳೆ, ಕಾರುಣ್ಯ ನಿಧಿಯಾದ ಶ್ರೀಕೃಷ್ಣನನ್ನು ನಾನು ಒಲಿಸಿಕೊಳ್ಳದಿದ್ದಲ್ಲಿ ಕೌರವರ ಸಭೆಯಲ್ಲಿ ನನ್ನ ಮಾನಹಾನಿಯನ್ನು ತಡೆಯುವವರು ತಾನೇ ಯಾರಿದ್ದರು? ಸ್ವಾಮಿ ಶ್ರೀಕೃಷ್ಣನೇ ಕಾಪಾಡಿದವನು. ಇರಲಿ, ವ್ರತಸಿದ್ಧಿಗಾಗಿ ನಾರದ ಮಹರ್ಷಿಗಳಿಗೆ ಪತಿಯನ್ನೇ ದಾನ ಕೊಟ್ಟ ಸಾಧ್ವೀಮಣಿ ನೀನು. ಹಾಗಾಗಿ ನಿನಗೆ ಒಡೆಯರಾದರೂ ಯಾರಿದ್ದಾರೆ? ಈ ರುಕ್ಮಿಣೀನಾಥನು ಅನಾಥರಿಗೆ ಗತಿ ತಾನೇ ಎಂದು ನಗುತ್ತಲೇ ಉತ್ತರವನ್ನು ಕೊಡುತ್ತಿದ್ದಾಳೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.